ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ 75ನೇ ಹುಟ್ಟುಹಬ್ಬದ ಶುಭಾಶಯಗಳು. ತೃಪ್ತಿ ಇದೆಯಾ ಅಂದರೆ ಇರೋದ್ರಲ್ಲೇ ತೃಪ್ತಿ ಮಾಡ್ಕೋಬೇಕು ಮೇಡಮ್. ಅದೇ ಇಲ್ಲದೆ ಇರೋರಿಗೆ ಹಳೆ ಬಟ್ಟೆ ಕೊಟ್ಟರೆ ಮನೆಯಿಂದಕ್ಕೆ ಹೋದ್ರು ಮೊಳ ಹಾಕಂಗೆ ಅನ್ನಂಗೆ ಅದೇ ಇಲ್ಲದೇ ಇದ್ವಿ ನಾವು. ಯಾಕೆಂದರೆ ನೋಡಿ, 75ನೇ ವರ್ಷದ ಒಂದು ಅಮೃತ ಮಹೋತ್ಸವನ ಅದ್ಧೂರಿಯಾಗಿ ಮಾಡಬೇಕು ಅಂತ ತುಂಬ ವ್ಯವಸ್ಥಿತವಾಗಿ ಮಾಡಬೇಕು ಅಂತ ಪ್ರೆಸ್ ಮೀಟ್ ಎಲ್ಲ ಮಾಡಿ ಎಲ್ಲನೂ ಕೂಡ ಯೋಜನೆಗಳನ್ನ ಹಾಕ್ಕೊಂಡಿದ್ರು. ಅಷ್ಟರೊಳಗೆ ಇಷ್ಟೆಲ್ಲ ಅನಾಹುತ ಆಗೋಯಿತು. ಇಷ್ಟೆಲ್ಲ ಅನಾಹುತ ಆದಮೇಲೂ ಕೂಡ ತುಂಬ ಬೇಡಿಕೆ ಇಟ್ಟರು, ಪುಣ್ಯಭೂಮಿಗೆ ಪೂಜೆಗೆ ಅವಕಾಶ ಕೊಡಿ ಅಂಥೇಳಿ ಹೈಕೋರ್ಟ್ಗೆಲ್ಲ ಮನವಿ ಕೊಟ್ಟರು. ಪುಣ್ಯಭೂಮಿ ಜಾಗ ಬೇಕು ಅಂತ ಇದನ್ನು ಮಾಡಿದ್ರು. ಬಾಲಣ್ಣನ ಕುಟುಂಬಸ್ಥರು ಅದನ್ನು ಅಂದರೆ ಅವರು ಇದರಿಂದ ಅದನ್ನು ತಪ್ಪುಗಳಿಂದ ಕರ್ನಾಟಕ ಸರ್ಕಾರ ಮತ್ತು 20 ಕುಂಟೆ ಜಾಗವನ್ನು ವಾಪಸ್ ಪಡ್ಕೊಳ್ತು. ತುಂಬ ಖುಷಿಯಾಯಿತು. ಯಾವತ್ತೂ ಸತ್ಯಮೇವ ಜಯತೆ ಅಂತಾರಲ್ವ, ಹಂಗೆ ಸತ್ಯಕ್ಕೆ ಇದ್ದೇ ಇರುತ್ತೆ ಅಂತ, ತುಂಬ ದಿನ ಅನ್ಯಾಯ ಅನ್ನೋದು ಇರೋದಿಲ್ಲ ಅಂತ ಪಡ್ಕೊಂಡ್ಮೇಲೆ ನಾವೊಂದು ನಿರೀಕ್ಷೆಯಲ್ಲಿದ್ವಿ. ನಮಗೆ 20 ಕುಂಟೆ ಅವತ್ತು ಪೂಜೆ ಮಾಡೋಕ್ಕೆ ಅನುಮತಿ ಕೊಡ್ಬೋದು ಸರ್ಕಾರ ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ವಿ. ಬಟ್ ಅದು ಆಗಲಿಲ್ಲ. ತುಂಬ ಬೇಜಾರಾಯಿತು. ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲ ಅಭಿಮಾನಿಗಳ ನೋವು, ಅವ್ರಿಗೂ ಕೂಡ ಅಷ್ಟೇ ನೋವಿದೆ. ಹಾಗಾಗಿ ಇದು ಏನಪ್ಪ 75ನೇ ವರ್ಷಕ್ಕೆ ನಮಗೆ ಒಂದೊಂದು ಹೂವಾದರೂ ಗೇಟಲ್ಲಿ ಇಟ್ಟೋಗಿ ಅಂತ ನಾವು ಮೊನ್ನೆ ನಮ್ಮ ಸರ್ ಲೈವ್ ಬಂದು ಹೇಳಿದಾಗ ಹಂಗಾದರೂ ಮಾಡ್ಬೋದು, ಒಂದು ತೃಪ್ತಿ ಇದೆ ಅಂತ ಅಂದ್ಕೊಂಡಾಗ ಕೋರ್ಟು ಮತ್ತೆ ತಡೆಯಾಜ್ಞೆ ತಂತು. ಯಾವುದು ಬಂದು ಯಾರು ಅಲ್ಲಿ ಬರಬಾರ್ದು ಅನ್ನೋ ಒಂದು ಇದನ್ನು ಕೊಟ್ಟರು. ಹಾಗಾಗಿ ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರು ನಿನ್ನೆಯಿಂದ ಅಂತಲ್ಲ 3 ದಿನಗಳಿಂದನೂ ತುಂಬ ಶತಾಯ ಓಡಾಡಿ ತುಂಬ ಓಡಾಡಿಬಿಟ್ಟು ಈ ಜಾಗವನ್ನು ಪಡ್ಕೊಂಡ್ರು. ಇದು ಸಿಕ್ಕಿದೆ ನಮ್ಮ ಪುಣ್ಯ ಅಂದ್ಕೋಬೇಕು. ಇದು ಸಿಕ್ಕಿಲ್ಲ ಅಂದಿದ್ರೆ ಮನೇಲಿ ಇರಬೇಕಿತ್ತು ಹತ್ಕೊಂಡು. ಏಕೆಂದರೆ ಒಂದು ಹೂವು ಇಡೋಕ್ಕಾಗ್ತಾ ಇಲ್ವಲ್ಲ. 75ನೇ ವರ್ಷಕ್ಕೆ ಎಷ್ಟು ನೋವಿದೆ ಅಂದರೆ, 75ನೇ ವರ್ಷ ಎಷ್ಟೊಂದು ಅದ್ದೂರಿಯಾಗಿ ಮಾಡ್ತೀವಿ ಅಂದ್ಕೊಂಡಿದ್ವಿ. ಒಂದು ಹೂವು ಇಡೋಕ್ಕಾಗ್ತಾ ಇಲ್ವಲ್ಲ ಅನ್ನೋ ನೋವು ನಿನ್ನೆ ಬೆಳಗ್ಗೆಯಿಂದನೂ ಕಾಡ್ತಾಯಿತ್ತು, ಜಾಗ ಸಿಕ್ಕಿಲ್ಲ ಅಂದಾಗ. ಬಟ್ ಸಂಜೆ ಸರ್ ಅನೌನ್ಸ್ ಮಾಡಿದ ತಕ್ಷಣ ತುಂಬ ಖುಷಿಯಾಯಿತು ನಮಗೆ. ಅದೇ ಹೇಳ್ತಾರಲ್ಲ, ವಿಷ್ಣು ಸರು ತುಂಬ ಕಷ್ಟ ಕೊಡ್ತಾರಂತೆ ಒಳ್ಳೆಯವ್ರಿಗೆ, ಆಮೇಲೆ ಲಾಸ್ಟಿಗೆ ಕೈ ಹಿಡಿತಾರೆ. ಅದೇ ಒಂದು ನಿರೀಕ್ಷೆಯಲ್ಲಿದ್ದೀವಿ. 20 ಕುಂಟೆ ಜಾಗ ಇವತ್ತೆಲ್ಲ ನಾಳೆ ನಮಗೆ ಅದು ಸಿಗುತ್ತೆ, ಪುಣ್ಯಭೂಮಿ ಸಿಗುತ್ತೆ ಅಂತ ನಾವು ಇಷ್ಟೇ ಕೇಳ್ಕೊಳ್ಳೋದು ಸರ್ಕಾರಕ್ಕೆ. ದಯಮಾಡಿ ಸಿದ್ದರಾಮಯ್ಯ ಸರ್, ನಿಮ್ಮ ಕೈ ಮುಗಿದು ಕಾಲಿಗೆ ಬಿದ್ದು ಕೇಳ್ಕೊತೀವಿ. ದಾದಾ ಅಭಿಮಾನಿಗಳು ದಯಮಾಡಿ ವಿಷ್ಣು ಸರ್ ಅಭಿಮಾನಿಗಳ ಪರವಾಗಿ ನಾನು ಕೇಳ್ಕೊತಿದ್ದೀನಿ. ದಯಮಾಡಿ ನಮಗೆ ಅಲ್ಲಿ ಏನು ಅಂತ್ಯ ಸಂಸ್ಕಾರ ಆಗಿದೆಯೋ ಅಷ್ಟು ಮಾತ್ರ ಸ್ಟ್ರೈಟ್ ರೋಡೇ ಬಿಟ್ಕೊಡಿ ನಮಗೆ. ಅಲ್ಲಿ ಅಷ್ಟೇ ಜಾಗ ಸಾಕು ಸರ್. ಯಾಕೆಂದರೆ ಆ ನೋವು ನಮಗೆ ಮಾತ್ರ ಗೊತ್ತು, ನಿನ್ನೆಯಿಂದ ಎಷ್ಟು ಗೋಳಾಡಿದ್ದೀವಿ ಅನ್ನೋದನ್ನು. ಆ ದೇವ್ರಿಗೆ ಅರ್ಥ ಆಯಿತು ಅನಿಸುತ್ತೆ. ಅದಕ್ಕೆ ಈ ಜಾಗ ನಮಗೆ ಕರುಣಿಸಿದ್ದು. ತುಂಬ ನಮ್ಮ ಸರ್ಗೆ ನಾವು ಹ್ಯಾಟ್ಸ್ ಆಫ್ ಹೇಳಬೇಕು. ಇದು ಅನೌನ್ಸ್ ಆಗಿದ್ದು ನಮಗೆ ಸಂಜೆ 6 ಗಂಟೆ ನಂತರ. ಬೆಳಗ್ಗೆ ಅಷ್ಟರೊಳಗಡೆ ಇಷ್ಟೊಂದು ಸಿದ್ಧತೆಗಳನ್ನ ಹೆಂಗೆ ಮಾಡೋಕ್ಕಾಗುತ್ತೆ? ಏನೇ ಆದ್ರೂ ಕೂಡ ರಾತ್ರಿ ಹಗಲು ಅಂದೆ ನಮ್ಮ ವಿಷ್ಣು ಸೇನಾ ಸಮಿತಿ ತಂಡ ಫುಲ್ಲು ರಾತ್ರಿ ಎಲ್ಲ ಶ್ರಮಿಸಿದ್ದಾರೆ. ಯಾರೂ ನಿದ್ದೆ ಮಾಡಿಲ್ಲ. ಎಲ್ಲರೂ ತುಂಬ ಹೋರಾಡಿ ಇಷ್ಟಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ನಮ್ಮ ಸರ್ಗೆ ಧನ್ಯವಾದ ಹೇಳ್ತೀನಿ. ಹಾಗೆ ಕರ್ನಾಟಕ ಸರ್ಕಾರಕ್ಕೆ ಇದನ್ನು ಮನವಿ ಮಾಡ್ಕೋತಾ ಇದ್ದೀನಿ. ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ 75ನೇ ಹುಟ್ಟುಹಬ್ಬದ ಶುಭಾಶಯಗಳು. ತೃಪ್ತಿ ಇದೆಯಾ ಅಂದರೆ ಇರೋದ್ರಲ್ಲೇ ತೃಪ್ತಿ ಮಾಡ್ಕೋಬೇಕು ಮೇಡಮ್. ಅದೇ ಇಲ್ಲದೆ ಇರೋರಿಗೆ ಹಳೆ ಬಟ್ಟೆ ಕೊಟ್ಟರೆ ಮನೆಯಿಂದಕ್ಕೆ ಹೋದ್ರು ಮೊಳ ಹಾಕಂಗೆ ಅನ್ನಂಗೆ ಅದೇ ಇಲ್ಲದೇ ಇದ್ವಿ ನಾವು. ಯಾಕೆಂದರೆ ನೋಡಿ, 75ನೇ ವರ್ಷದ ಒಂದು ಅಮೃತ ಮಹೋತ್ಸವನ ಅದ್ಧೂರಿಯಾಗಿ ಮಾಡಬೇಕು ಅಂತ ತುಂಬ ವ್ಯವಸ್ಥಿತವಾಗಿ ಮಾಡಬೇಕು ಅಂತ ಪ್ರೆಸ್ ಮೀಟ್ ಎಲ್ಲ ಮಾಡಿ ಎಲ್ಲನೂ ಕೂಡ ಯೋಜನೆಗಳನ್ನ ಹಾಕ್ಕೊಂಡಿದ್ರು. ಅಷ್ಟರೊಳಗೆ ಇಷ್ಟೆಲ್ಲ ಅನಾಹುತ ಆಗೋಯಿತು. ಇಷ್ಟೆಲ್ಲ ಅನಾಹುತ ಆದಮೇಲೂ ಕೂಡ ತುಂಬ ಬೇಡಿಕೆ ಇಟ್ಟರು, ಪುಣ್ಯಭೂಮಿಗೆ ಪೂಜೆಗೆ ಅವಕಾಶ ಕೊಡಿ ಅಂಥೇಳಿ ಹೈಕೋರ್ಟ್ಗೆಲ್ಲ ಮನವಿ ಕೊಟ್ಟರು. ಪುಣ್ಯಭೂಮಿ ಜಾಗ ಬೇಕು ಅಂತ ಇದನ್ನು ಮಾಡಿದ್ರು. ಬಾಲಣ್ಣನ ಕುಟುಂಬಸ್ಥರು ಅದನ್ನು ಅಂದರೆ ಅವರು ಇದರಿಂದ ಅದನ್ನು ತಪ್ಪುಗಳಿಂದ ಕರ್ನಾಟಕ ಸರ್ಕಾರ ಮತ್ತು 20 ಕುಂಟೆ ಜಾಗವನ್ನು ವಾಪಸ್ ಪಡ್ಕೊಳ್ತು. ತುಂಬ ಖುಷಿಯಾಯಿತು. ಯಾವತ್ತೂ ಸತ್ಯಮೇವ ಜಯತೆ ಅಂತಾರಲ್ವ, ಹಂಗೆ ಸತ್ಯಕ್ಕೆ ಇದ್ದೇ ಇರುತ್ತೆ ಅಂತ, ತುಂಬ ದಿನ ಅನ್ಯಾಯ ಅನ್ನೋದು ಇರೋದಿಲ್ಲ ಅಂತ ಪಡ್ಕೊಂಡ್ಮೇಲೆ ನಾವೊಂದು ನಿರೀಕ್ಷೆಯಲ್ಲಿದ್ವಿ. ನಮಗೆ 20 ಕುಂಟೆ ಅವತ್ತು ಪೂಜೆ ಮಾಡೋಕ್ಕೆ ಅನುಮತಿ ಕೊಡ್ಬೋದು ಸರ್ಕಾರ ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ವಿ. ಬಟ್ ಅದು ಆಗಲಿಲ್ಲ. ತುಂಬ ಬೇಜಾರಾಯಿತು. ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲ ಅಭಿಮಾನಿಗಳ ನೋವು, ಅವ್ರಿಗೂ ಕೂಡ ಅಷ್ಟೇ ನೋವಿದೆ. ಹಾಗಾಗಿ ಇದು ಏನಪ್ಪ 75ನೇ ವರ್ಷಕ್ಕೆ ನಮಗೆ ಒಂದೊಂದು ಹೂವಾದರೂ ಗೇಟಲ್ಲಿ ಇಟ್ಟೋಗಿ ಅಂತ ನಾವು ಮೊನ್ನೆ ನಮ್ಮ ಸರ್ ಲೈವ್ ಬಂದು ಹೇಳಿದಾಗ ಹಂಗಾದರೂ ಮಾಡ್ಬೋದು, ಒಂದು ತೃಪ್ತಿ ಇದೆ ಅಂತ ಅಂದ್ಕೊಂಡಾಗ ಕೋರ್ಟು ಮತ್ತೆ ತಡೆಯಾಜ್ಞೆ ತಂತು. ಯಾವುದು ಬಂದು ಯಾರು ಅಲ್ಲಿ ಬರಬಾರ್ದು ಅನ್ನೋ ಒಂದು ಇದನ್ನು ಕೊಟ್ಟರು. ಹಾಗಾಗಿ ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರು ನಿನ್ನೆಯಿಂದ ಅಂತಲ್ಲ 3 ದಿನಗಳಿಂದನೂ ತುಂಬ ಶತಾಯ ಓಡಾಡಿ ತುಂಬ ಓಡಾಡಿಬಿಟ್ಟು ಈ ಜಾಗವನ್ನು ಪಡ್ಕೊಂಡ್ರು. ಇದು ಸಿಕ್ಕಿದೆ ನಮ್ಮ ಪುಣ್ಯ ಅಂದ್ಕೋಬೇಕು. ಇದು ಸಿಕ್ಕಿಲ್ಲ ಅಂದಿದ್ರೆ ಮನೇಲಿ ಇರಬೇಕಿತ್ತು ಹತ್ಕೊಂಡು.
ಏಕೆಂದರೆ ಒಂದು ಹೂವು ಇಡೋಕ್ಕಾಗ್ತಾ ಇಲ್ವಲ್ಲ. 75ನೇ ವರ್ಷಕ್ಕೆ ಎಷ್ಟು ನೋವಿದೆ ಅಂದರೆ, 75ನೇ ವರ್ಷ ಎಷ್ಟೊಂದು ಅದ್ದೂರಿಯಾಗಿ ಮಾಡ್ತೀವಿ ಅಂದ್ಕೊಂಡಿದ್ವಿ. ಒಂದು ಹೂವು ಇಡೋಕ್ಕಾಗ್ತಾ ಇಲ್ವಲ್ಲ ಅನ್ನೋ ನೋವು ನಿನ್ನೆ ಬೆಳಗ್ಗೆಯಿಂದನೂ ಕಾಡ್ತಾ ಇತ್ತು, ಜಾಗ ಸಿಕ್ಕಿಲ್ಲ ಅಂದಾಗ. ಬಟ್ ಸಂಜೆ ಸರ್ ಅನೌನ್ಸ್ ಮಾಡಿದ ತಕ್ಷಣ ತುಂಬ ಖುಷಿ ಆಯಿತು ನಮಗೆ. ಅದೇ ಹೇಳ್ತಾರಲ್ಲ ವಿಷ್ಣು ಸರು, ತುಂಬ ಕಷ್ಟ ಕೊಡ್ತಾರಂತೆ ಒಳ್ಳೆಯವ್ರಿಗೆ, ಆಮೇಲೆ ಲಾಸ್ಟಿಗೆ ಕೈ ಹಿಡಿತಾರೆ. ಅದೇ ಒಂದು ನಿರೀಕ್ಷೆಯಲ್ಲಿದ್ದೀವಿ. 20 ಗುಂಟೆ ಜಾಗ ಇವತ್ತೆಲ್ಲ ನಾಳೆ ನಮಗೆ ಅದು ಸಿಗುತ್ತೆ, ಪುಣ್ಯಭೂಮಿ ಸಿಗುತ್ತೆ ಅಂತ ನಾವು ಇಷ್ಟೇ ಕೇಳ್ಕೊಳ್ಳೋದು ಸರ್ಕಾರಕ್ಕೆ. ದಯಮಾಡಿ ಸಿದ್ದರಾಮಯ್ಯ ಸರ್, ನಿಮ್ಮ ಕೈ ಮುಗಿದು ಕಾಲಿಗೆ ಬಿದ್ದು ಕೇಳ್ಕೊತೀವಿ ದಾದಾ ಅಭಿಮಾನಿಗಳು. ದಯಮಾಡಿ ವಿಷ್ಣು ಸರ್ ಅಭಿಮಾನಿಗಳ ಪರವಾಗಿ ನಾನು ಕೇಳ್ಕೊತಿದ್ದೀನಿ. ದಯಮಾಡಿ ನಮಗೆ ಅಲ್ಲಿ ಏನು ಅಂತ್ಯ ಸಂಸ್ಕಾರ ಆಗಿದೆಯೋ ಅಷ್ಟು ಮಾತ್ರ ಸ್ಟ್ರೈಟ್ ರೋಡೇ ಬಿಟ್ಕೊಡಿ ನಮಗೆ. ಅಲ್ಲಿ ಅಷ್ಟೇ ಜಾಗ ಸಾಕು ಸರ್. ಯಾಕೆಂದರೆ ಆ ನೋವು ನಮಗೆ ಮಾತ್ರ ಗೊತ್ತು, ನಿನ್ನೆಯಿಂದ ಎಷ್ಟು ಗೋಳಾಡಿದ್ದೀವಿ ಅನ್ನೋದನ್ನು. ಆ ದೇವ್ರಿಗೆ ಅರ್ಥ ಆಯಿತು ಅನಿಸುತ್ತೆ, ಅದಕ್ಕೆ ಈ ಜಾಗ ನಮಗೆ ಕರುಣಿಸಿದ್ದು. ತುಂಬ ನಮ್ಮ ಸರ್ಗೆ ನಾವು ಹ್ಯಾಟ್ಸ್ ಆಫ್ ಹೇಳಬೇಕು. ಇದು ಅನೌನ್ಸ್ ಆಗಿದ್ದು ನಮಗೆ ಸಂಜೆ 6 ಗಂಟೆ ನಂತರ. ಅಷ್ಟರೊಳಗಡೆ ಬೆಳಗ್ಗೆ ಅಷ್ಟರೊಳಗಡೆ ಇಷ್ಟೊಂದು ಸಿದ್ಧತೆಗಳನ್ನ ಹೆಂಗೆ ಮಾಡೋಕ್ಕಾಗುತ್ತೆ? ಏನೇ ಆದ್ರೂ ಕೂಡ ರಾತ್ರಿ ಹಗಲು ಅಂದೆ ನಮ್ಮ ವಿಷ್ಣು ಸೇನಾ ಸಮಿತಿ ತಂಡ ಫುಲ್ಲು ರಾತ್ರಿ ಎಲ್ಲ ಶ್ರಮಿಸಿದ್ದಾರೆ, ಯಾರೂ ನಿದ್ದೆ ಮಾಡಿಲ್ಲ. ಎಲ್ಲರೂ ತುಂಬ ಹೋರಾಡಿ ಇಷ್ಟಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ನಮ್ಮ ಸರ್ಗೆ ಧನ್ಯವಾದ ಹೇಳ್ತೀನಿ. ಹಾಗೆ ಕರ್ನಾಟಕ ಸರ್ಕಾರಕ್ಕೆ ಇದನ್ನು ಮನವಿ ಮಾಡ್ಕೋತಾ ಇದ್ದೀನಿ. ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ 75ನೇ ಹುಟ್ಟುಹಬ್ಬದ ಶುಭಾಶಯಗಳು. ತೃಪ್ತಿ ಇದೆಯಾ ಅಂದರೆ ಇರೋದ್ರಲ್ಲೇ ತೃಪ್ತಿ ಮಾಡ್ಕೋಬೇಕು ಮೇಡಮ್. ಅದೇ ಇಲ್ಲದೆ ಇರೋರಿಗೆ ಹಳೆ ಬಟ್ಟೆ ಕೊಟ್ಟರೆ ಮನೆಯಿಂದ ಹೋದ್ರು ಮೊಳ ಹಾಕಂಗೆ ಅನ್ನಂಗೆ ಅದೇ ಇಲ್ಲದೇ ಇದ್ವಿ ನಾವು. ಯಾಕೆಂದರೆ ನೋಡಿ, 75ನೇ ವರ್ಷದ ಒಂದು ಅಮೃತ ಮಹೋತ್ಸವವನ್ನು ಅದ್ಧೂರಿಯಾಗಿ ಮಾಡಬೇಕು ಅಂತ ತುಂಬ ವ್ಯವಸ್ಥಿತವಾಗಿ ಮಾಡಬೇಕು ಅಂತ ಪ್ರೆಸ್ ಮೀಟ್ ಎಲ್ಲ ಮಾಡಿ ಎಲ್ಲನೂ ಕೂಡ ಯೋಜನೆಗಳನ್ನ ಹಾಕ್ಕೊಂಡಿದ್ರು. ಅಷ್ಟರೊಳಗೆ ಇಷ್ಟೆಲ್ಲ ಅನಾಹುತ ಆಗೋಯಿತು. ಇಷ್ಟೆಲ್ಲ ಅನಾಹುತ ಆದಮೇಲೂ ಕೂಡ ತುಂಬ ಬೇಡಿಕೆ ಇಟ್ಟರು, ಪುಣ್ಯಭೂಮಿಗೆ ಪೂಜೆಗೆ ಅವಕಾಶ ಕೊಡಿ ಅಂಥೇಳಿ ಹೈಕೋರ್ಟ್ಗೆಲ್ಲ ಮನವಿ ಕೊಟ್ಟರು. ಪುಣ್ಯಭೂಮಿ ಜಾಗ ಬೇಕು ಅಂತ ಇದನ್ನು ಮಾಡಿದ್ರು. ಬಾಲಣ್ಣನ ಕುಟುಂಬಸ್ಥರು ಅದನ್ನು ಅಂದರೆ ಅವರು ಇದರಿಂದ ಅದನ್ನು ತಪ್ಪುಗಳಿಂದ ಕರ್ನಾಟಕ ಸರ್ಕಾರ ಮತ್ತು 20 ಗುಂಟೆ ಜಾಗವನ್ನು ವಾಪಸ್ ಪಡ್ಕೊಳ್ತು. ತುಂಬ ಖುಷಿಯಾಯಿತು. ಯಾವತ್ತೂ ಸತ್ಯಮೇವ ಜಯತೆ ಅಂತಾರಲ್ವ, ಹಂಗೆ ಸತ್ಯಕ್ಕೆ ಇದ್ದೇ ಇರುತ್ತೆ ಅಂತ, ತುಂಬ ದಿನ ಅನ್ಯಾಯ ಅನ್ನೋದು ಇರೋದಿಲ್ಲ ಅಂತ ಪಡ್ಕೊಂಡ್ಮೇಲೆ ನಾವೊಂದು ನಿರೀಕ್ಷೆಯಲ್ಲಿದ್ವಿ. ನಮಗೆ 20 ಗುಂಟೆ ಅವತ್ತು ಪೂಜೆ ಮಾಡೋಕ್ಕೆ ಅನುಮತಿ ಕೊಡ್ಬೋದು ಸರ್ಕಾರ ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ವಿ. ಬಟ್ ಅದು ಆಗಲಿಲ್ಲ. ತುಂಬ ಬೇಜಾರಾಯಿತು. ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲ ಅಭಿಮಾನಿಗಳ ನೋವು, ಅವ್ರಿಗೂ ಕೂಡ ಅಷ್ಟೇ ನೋವಿದೆ. ಹಾಗಾಗಿ ಇದು ಏನಪ್ಪ 75ನೇ ವರ್ಷಕ್ಕೆ ನಮಗೆ ಒಂದೊಂದು ಹೂವಾದರೂ ಗೇಟಲ್ಲಿ ಇಟ್ಟೋಗಿ ಅಂತ ನಾವು ಮೊನ್ನೆ ನಮ್ಮ ಸರ್ ಲೈವ್ ಬಂದು ಹೇಳಿದಾಗ ಹಂಗಾದರೂ ಮಾಡ್ಬೋದು, ಒಂದು ತೃಪ್ತಿ ಇದೆ ಅಂತ ಅಂದ್ಕೊಂಡಾಗ ಕೋರ್ಟು ಮತ್ತೆ ತಡೆಯಾಜ್ಞೆ ತಂತು. ಯಾವುದು ಬಂದು ಯಾರು ಅಲ್ಲಿ ಬರಬಾರ್ದು ಅನ್ನೋ ಒಂದು ಇದನ್ನು ಕೊಟ್ಟರು. ಹಾಗಾಗಿ ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರು ನಿನ್ನೆಯಿಂದ ಅಂತಲ್ಲ 3 ದಿನಗಳಿಂದನೂ ತುಂಬ ಶತಾಯ ಓಡಾಡಿ ತುಂಬ ಓಡಾಡಿಬಿಟ್ಟು ಈ ಜಾಗವನ್ನು ಪಡ್ಕೊಂಡ್ರು. ಇದು ಸಿಕ್ಕಿದೆ ನಮ್ಮ ಪುಣ್ಯ ಅಂದ್ಕೋಬೇಕು. ಇದು ಸಿಕ್ಕಿಲ್ಲ ಅಂದಿದ್ರೆ ಮನೇಲಿ ಇರಬೇಕಿತ್ತು ಹತ್ಕೊಂಡು. ಏಕೆಂದರೆ ಒಂದು ಹೂವು ಇಡೋಕ್ಕಾಗ್ತಾ ಇಲ್ವಲ್ಲ. 75ನೇ ವರ್ಷಕ್ಕೆ ಎಷ್ಟು ನೋವಿದೆ ಅಂದರೆ, 75ನೇ ವರ್ಷ ಎಷ್ಟೊಂದು ಅದ್ದೂರಿಯಾಗಿ ಮಾಡ್ತೀವಿ ಅಂದ್ಕೊಂಡಿದ್ವಿ. ಒಂದು ಹೂವು ಇಡೋಕ್ಕಾಗ್ತಾ ಇಲ್ವಲ್ಲ ಅನ್ನೋ ನೋವು ನಿನ್ನೆ ಬೆಳಗ್ಗೆಯಿಂದನೂ ಕಾಡ್ತಾ ಇತ್ತು, ಜಾಗ ಸಿಕ್ಕಿಲ್ಲ ಅಂದಾಗ. ಬಟ್ ಸಂಜೆ ಸರ್ ಅನೌನ್ಸ್ ಮಾಡಿದ ತಕ್ಷಣ ತುಂಬ ಖುಷಿ ಆಯಿತು ನಮಗೆ. ಅದೇ ಹೇಳ್ತಾರಲ್ಲ ವಿಷ್ಣು ಸರು, ತುಂಬ ಕಷ್ಟ ಕೊಡ್ತಾರಂತೆ ಒಳ್ಳೆಯವ್ರಿಗೆ, ಆಮೇಲೆ ಲಾಸ್ಟಿಗೆ ಕೈ ಹಿಡಿತಾರೆ. ಅದೇ ಒಂದು ನಿರೀಕ್ಷೆಯಲ್ಲಿದ್ದೀವಿ. 20 ಗುಂಟೆ ಜಾಗ ಇವತ್ತೆಲ್ಲ ನಾಳೆ ನಮಗೆ ಅದು ಸಿಗುತ್ತೆ, ಪುಣ್ಯಭೂಮಿ ಸಿಗುತ್ತೆ ಅಂತ ನಾವು ಇಷ್ಟೇ ಕೇಳ್ಕೊಳ್ಳೋದು ಸರ್ಕಾರಕ್ಕೆ. ದಯಮಾಡಿ ಸಿದ್ದರಾಮಯ್ಯ ಸರ್, ನಿಮ್ಮ ಕೈ ಮುಗಿದು ಕಾಲಿಗೆ ಬಿದ್ದು ಕೇಳ್ಕೊತೀವಿ ದಾದಾ ಅಭಿಮಾನಿಗಳು. ದಯಮಾಡಿ ವಿಷ್ಣು ಸರ್ ಅಭಿಮಾನಿಗಳ ಪರವಾಗಿ ನಾನು ಕೇಳ್ಕೊತಿದ್ದೀನಿ. ದಯಮಾಡಿ ನಮಗೆ ಅಲ್ಲಿ ಏನು ಅಂತ್ಯ ಸಂಸ್ಕಾರ ಆಗಿದೆಯೋ ಅಷ್ಟು ಮಾತ್ರ ಸ್ಟ್ರೈಟ್ ರೋಡೇ ಬಿಟ್ಕೊಡಿ ನಮಗೆ. ಅಲ್ಲಿ ಅಷ್ಟೇ ಜಾಗ ಸಾಕು ಸರ್. ಯಾಕೆಂದರೆ ಆ ನೋವು ನಮಗೆ ಮಾತ್ರ ಗೊತ್ತು, ನಿನ್ನೆಯಿಂದ ಎಷ್ಟು ಗೋಳಾಡಿದ್ದೀವಿ ಅನ್ನೋದನ್ನು. ಆ ದೇವ್ರಿಗೆ ಅರ್ಥ ಆಯಿತು ಅನಿಸುತ್ತೆ, ಅದಕ್ಕೆ ಈ ಜಾಗ ನಮಗೆ ಕರುಣಿಸಿದ್ದು. ತುಂಬ ನಮ್ಮ ಸರ್ಗೆ ನಾವು ಹ್ಯಾಟ್ಸ್ ಆಫ್ ಹೇಳಬೇಕು. ಇದು ಅನೌನ್ಸ್ ಆಗಿದ್ದು ನಮಗೆ ಸಂಜೆ 6 ಗಂಟೆ ನಂತರ. ಅಷ್ಟರೊಳಗಡೆ ಬೆಳಗ್ಗೆ ಅಷ್ಟರೊಳಗಡೆ ಇಷ್ಟೊಂದು ಸಿದ್ಧತೆಗಳನ್ನ ಹೆಂಗೆ ಮಾಡೋಕ್ಕಾಗುತ್ತೆ? ಏನೇ ಆದ್ರೂ ಕೂಡ ರಾತ್ರಿ ಹಗಲು ಅಂದೆ ನಮ್ಮ ವಿಷ್ಣು ಸೇನಾ ಸಮಿತಿ ತಂಡ ಫುಲ್ಲು ರಾತ್ರಿ ಎಲ್ಲ ಶ್ರಮಿಸಿದ್ದಾರೆ, ಯಾರೂ ನಿದ್ದೆ ಮಾಡಿಲ್ಲ. ಎಲ್ಲರೂ ತುಂಬ ಹೋರಾಡಿ ಇಷ್ಟಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ನಮ್ಮ ಸರ್ಗೆ ಧನ್ಯವಾದ ಹೇಳ್ತೀನಿ. ಹಾಗೆ ಕರ್ನಾಟಕ ಸರ್ಕಾರಕ್ಕೆ ಇದನ್ನು ಮನವಿ ಮಾಡ್ಕೋತಾ ಇದ್ದೀನಿ.